ದಾಳಿಂಬೆಯಲ್ಲಿ ಅಂತರ ಬೆಳೆಯಾಗಿ ಪಪ್ಪಾಯ ಕೃಷಿ. ಕೆಲವರಿಗೆ ಬಹಳ ಸಂಶಯ ಇರ್ತದೆ, ದಾಳಿಂಬೆ ಕೃಷಿಯಲ್ಲಿ ಪಪ್ಪಾಯವನ್ನು ಅಂತರ ಬೆಳೆಯಾಗಿ ಮಾಡಬಹುದೇ ಎಂದು. ಅದಕ್ಕೆ ನಾನೀಗ ಕ್ಲಾರಿಟಿ ಕೊಡ್ತೇನೆ. ಈಗ ನೋಡ್ತಿರುವ ತೋಟ ಇದು ನನ್ನದೇ ಆಗಿದೆ. ಮೊದಲು ನಾನು ದಾಳಿಂಬೆ ನಾಟಿ ಮಾಡಿ 3 ತಿಂಗಳ ನಂತರ ನಾನು ಪಪ್ಪಾಯ ನಾಟಿ ಮಾಡಿದ್ದೇನೆ. ಯಾಕೆಂದ್ರೆ ಇದಕ್ಕೆ ಕಾರಣ, ದಾಳಿಂಬೆ ಸಸ್ಯಗಳಿಗೆ ಹೆಚ್ಚಾಗಿ ಸೂರ್ಯನ ಕಿರಣಗಳು ಅವಶ್ಯಕತೆ ಇರ್ತದೆ. ಮೊದಲೇ ಪಪ್ಪಾಯವನ್ನು ನಾಟಿ ಮಾಡಿದರೆ ದಾಳಿಂಬೆ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಅದಕ್ಕೋಸ್ಕರ ನೀವು ದಾಳಿಂಬೆ ಮೊದಲು ನಾಟಿ ಮಾಡಿ 3 ತಿಂಗಳ ನಂತರ ಪಪ್ಪಾಯ ಬೆಳೆಯನ್ನು ಅಂತರ ಬೆಳೆಯಾಗಿ ಮಾಡಬಹುದು. ಕೆಲವರು ಹೇಳ್ತಾರೆ, ದಾಳಿಂಬೆಯಲ್ಲಿ ಪಪ್ಪಾಯ ಅಂತರ ಬೆಳೆಯಾಗಿ ಮಾಡಿದ್ದಾರೆ, ದಾಳಿಂಬೆ ಗಿಡಗಳು ಬೆಳವಣಿಗೆ ಕುಂಠಿತವಾಗುತ್ತದೆ ಎಂದು. ಇದಕ್ಕೆ ಉತ್ತರ ನೀವೇ ನೋಡ್ತಿದ್ದೀರಾ ಅಲ್ವಾ? ನನ್ನ ದಾಳಿಂಬೆ ಗಿಡಗಳು ಈಗ 11 ತಿಂಗಳು ಗಿಡಗಳು ಆಗಿದ್ದಾವೆ. 11 ತಿಂಗಳಿಗೆ ಎಷ್ಟು ಚೆನ್ನಾಗಿ ಬೆಳವಣಿಗೆ ಬಂದಿವೆ ಎಂದು ನೀವೇ ಕಣ್ಣಾರೆ ನೋಡ್ತಿದ್ದೀರಾ ಅಲ್ವಾ? ಇದರಲ್ಲಿ ಲಾಭ ಏನು ಎಂದರೆ, ದಾಳಿಂಬೆಯನ್ನು ಬೆಳೆ ಬಿಡುವ ಅಷ್ಟರಲ್ಲಿ ಪಪ್ಪಾಯ ಕೃಷಿಯಲ್ಲಿ ನಾವು ಹೆಚ್ಚಾಗಿ ಲಾಭ ತೆಗೆದುಕೊಂಡಿರ್ತೇವೆ, ಅದು ಒಂದೇ ಜಮೀನಿನಲ್ಲಿ. ನಂತರ ಪಪ್ಪಾಯ ತೆಗೆದು ನಂತರ ದಾಳಿಂಬೆಯನ್ನು ಫಸಲಿಗೆ ಬಿಡಬಹುದು. ಇನ್ನು ಸೂಕ್ತವಾದದ್ದು, ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಪಪ್ಪಾಯನ್ನು ಮಾಡಿದ್ರೆ ಚೆನ್ನಾಗಿ ಇರ್ತದೆ. ಇದ್ರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಮಾಹಿತಿ ಎಂದು ಕಮೆಂಟ್ ಮಾಡಿ.